ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಗುರುವಾರದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೆಟೊ ಬಾತ್ ಮಾಡತ್ತೀನಿ. ಹಂಗನ್ನು ಜೋಳದ ಕಡುಬು ಮಾಡತ್ತೀನಿ. ಅದಕ್ಕೆ ಒಂದು ಬೌಲ್ ಜೋಳದ ಹಿಟ್ಟು ತೊಗೊಂಡನಿ. ಇಲ್ಲಿ ನಾನು ಟೊಮೆಟೊ ಬಾತ್ ಮಾಡೋಕೆ ಏನೈತಿ, ಜೀರಾ ರೈಸ್ ತೊಗೊಂಡನಿ. ಅದನ್ನು ತೊಳೆದಿಟ್ಟನೀಗ. ಹಂಗೆ ಏನೈತಿ, ಇದು 2 ಟೊಮೆಟೊ, ಒಂದಿಷ್ಟು ಕೊತ್ತಂಬರಿ, ಹುಣಸೆ ಹಣ್ಣು, 1 ಉಳ್ಳಾಗಡ್ಡಿ, 1 ಹೆಸಳು ಬೆಳ್ಳುಳ್ಳಿ. ಇಲ್ಲಿ ಮಸಾಲೆ ಜಾಸ್ತಿ ತೊಗೊಂಡಿಲ್ಲ. 1 ಏಲಕ್ಕಿ, 2 ಚಕ್ಕೆ, ಜೀರಿಗೆ, ಸಾಸಿವೆ ಅಷ್ಟೇ ತೊಗೊಂಡನೆ. ಈ ಕುಕ್ಕರ್ ಇಟ್ಕೊಂಡನಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೀನಿ. ಅದಕ್ಕೆ ಇದನ್ನು ಮಸಾಲೆ ಹಾಕ್ಕೋಬೇಕು. ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೋತೀನಿ. ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಾನು ಇದಕ್ಕೆ ಒಗ್ಗರಣೆ ಹಚ್ತಾನೆ ನಿಮಗೊಂದು ಟಿಪ್ಸನ್ನು ಹೇಳ್ತೀನಿ. ಇವತ್ತಿನ ಟಿಪ್ಸ್ ಬಂದು ಶುಗರ್ದವ್ರಿಗೆ ಏನೈತಿ, ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರಂಗಿಲ್ಲಲ್ಲ. ಅವ್ರಿಗೆ ಜಾಸ್ತಿ ಕಾಲು ಉರಿತಿರ್ತಾವಲ್ಲ, ಅಂಥವ್ರು ಏನು ಮಾಡ್ಬೇಕಂದ್ರೆ ಜವಾರಿ ಪೇರು ಹಣ್ಣಿನ ಎಲೆನ ಒಂದು 5ರಿಂದ 10 ಎಲೆ ತೊಗೊಂಡು 1-2 ಚರಿಗೆ ನೀರಿನಾಗ ಕುದಿಸ್ಬಿಡ್ಬೇಕು. ಅದನ್ನು ಕಮ್ಮಿ ಅಂದ್ರೆ 5 ನಿಮಿಷ ಕುದಿಸ್ಬೇಕು. ಕುದಿಸಿ ಏನೈತಿ ಇವತ್ತಿನ ಟಿಪ್ಸ್ ಬಂದಂದ್ರೆ ಏನೈತಂದ್ರೆ, ಜಾಸ್ತಿ ಶುಗರ್ದವ್ರಿಗೆ ಹೇಳ್ಬೋದು. ಅವ್ರಿಗೇನೈತಿ ಜಾಸ್ತಿ ಕಾಲು ಉರಿತಿರ್ತಾವಲ್ಲ, ಅಂಥವ್ರು ಏನು ಮಾಡ್ಬೇಕಂದ್ರೆ ಜವಾರಿ ಪೇರು ಹಣ್ಣಿನ ಎಲೆ ಇರ್ತೈತಲ್ಲ, ಅದನ್ನು 4 ಎಲೆ ತೊಗೊಂಬಂದು ಒಂದು ಅರ್ಧ ಚರಿಗೆ ನೀರನ್ನ ಕುದಿಸೋದು. ಕುದಿಸಿ ಏನೈತಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟಿಲೆ 1 ಗ್ಲಾಸ್ ಕುಡಿಬೇಕು. 1 ಗ್ಲಾಸ್ ನೀರು ಅದನ್ನೇನೈತಿ ಅದ್ರದ್ದು ಡೈಲಿ ಆ ಥರ ಕುಡ್ಕೊತ ಹೋದ್ರೆ ನಿಮ್ಗೆ ಉರಿ ಕಡಿಮೆ ಆಗ್ತೈತಿ. ಹಂಗನ್ನು ಶುಗರ್ನು ಕಂಟ್ರೋಲ್ ಮಾಡಿ. ಇದೊಂದು ಟಿಪ್ಸ ಫಾಲೋ ಮಾಡಿರಿ, ನಿಮಗೆ ಸೊಲ್ಯೂಷನ್ ಸಿಗ್ತೈತಿ. 1 ವಾರ ಒಳಗೆ, 1 ತಿಂಗಳೊಳಗೆ ರಿಸಲ್ಟ್ ಕೊಡ್ತೈತಿ. ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಯೂಸ್ ಮಾಡಿ, ಚಲೋ ಐತಿ. ಹೇಳ್ಬೇಕಂದ್ರೆ ನಾನು ಇಲ್ಲಿ ಮನ್ಯಾಗ ಮಾಡಕ್ಕೆ ಹಚ್ಚೀನಿ, ಅವ್ರಿಗೆಲ್ಲ ಚಲೋ ಅನ್ಸೈತಿ. ಅದಕ್ಕೆ ನೀವು ಕೂಡ ಮಾಡಿ. ಇವಾಗ ಇದನ್ನು ಬೇಯಿಸ್ಕೋಬೇಕು. ಈ 1 ಸ್ಪೂನ್ ಖಾರ ಹಾಕತ್ತೀನಿ. ನಾನು ಇಲ್ಲಿ ಯಾವುದೇ ಆದ ಮಸಾಲೆನ ಬಳಸಾತಿಲ್ಲ, ಬರೀ ಖಾರ ತೊಗೊಂಡೇನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ಏನೈತಿ ಕುದಿಸ್ಕೋಬೇಕು. ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕತ್ತೀನಿ. ಈ ಖಾರ ಹಾಕೊಂಡ್ಮೇಲೆ ಉಪ್ಪು ಹಾಕ್ಕೋಬೇಕು. 1 ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಹೇಳ್ಬೇಕಂದ್ರೆ ನಾನು ಜಾಸ್ತಿ ಉಪ್ಪು ಅನ್ಬಾರ್ದತ್ತ, ನನ್ನ ಫ್ರೆಂಡಿಗೆ ಸಿಟ್ಟು ಬರೋದೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಅನ್ಬೇಕಂತ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಇವಾಗ ನಾ ಅಕ್ಕಿ ಹಾಕತ್ತೀನಿ. ತೊಳೆದೇನು ಇಟ್ಕೊಂಡಿವಲ್ಲ ಅದನ್ನಷ್ಟು ಹಾಕ್ಕೊತೀನಿ. 1-2 ಬೌಲ್ ಅಕ್ಕಿ ತೊಗೊಂಡಿಲ್ಲ. ಈಗ ಅಕ್ಕಿ ತೊಳೋದು ಬಾಳೋತನ ಇಟ್ಟಿದ್ರೆ ನೀರು ಕಡಿಮೆ ಹಾಕ್ಕೋಬೇಕು. ನಾನು ಇದಕ್ಕೆ ಕೊತ್ತಂಬರಿ ಹಾಕ್ಕೋತೀನಿ. ಈಗ ಇದನ್ನು ಕ್ಲೋಸ್ ಮಾಡಿ 3 ವಿಸಿಲ್ ಹೊಡಿಸ್ಬೇಕು. ಇದಕ್ಕೆ 3 ವಿಸಿಲ್ ಹೊಡಿಸಿದ್ರೆ ಆಗಿಬಿಡ್ತೈತಿ. ನಾನಿಲ್ಲಿ ಜೋಳದ ಕಡುಬು ಮಾಡತ್ತೀನಿ. ಅದಕ್ಕೆ ಮಾಡ್ಕೊಳಕ್ಕೆ 1 ಅರ್ಧ ಚರಿಗೆ ನೀರು ಇಟ್ಕೊಂಡೀನಿ. 1 ಸ್ಪೂನ್ ಅಜ್ವಾನ ಹಾಕ್ಕೊಂಡೀನಿ. 1 ಅರ್ಧ ಸ್ಪೂನ್ ಉಪ್ಪು ಹಾಕ್ಕೋಬೇಕು. 1 ಅರ್ಧ ಸ್ಪೂನ್ ಉಪ್ಪು ಹಾಕತ್ತೀನಿ. ಈಗ ಇದನ್ನ ಹಾಕಿ ನೀರು ಕುದಿ ಬರಬೇಕು, ಅವಾಗ ಹಿಟ್ಟು ಹಾಕ್ಕೋಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಹಿಟ್ಟು ಕಲಿಸಿ ಹಾಕತ್ತೀನಿ. ಯಾಕಂದ್ರೆ ಹಿಟ್ಟು ಒಮ್ಮೆ ಡೈರೆಕ್ಟ್ ನಾವು ಹಾಕ್ಕೊಂಡಿವಂದ್ರೆ ಅದು ಗಂಟು ಆಗಿಬಿಡ್ತೈತಲ್ಲ, ಅದಕ್ಕೆ ಈ ಥರ ಒಂದು ಸ್ವಲ್ಪ ಹಿಟ್ಟು ಕಲಿಸಿ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕೀನಿ. ಈಗ ಇದು ಕುದಿ ಬಂದೈತಿ. ಇದಕ್ಕೆ ಹಿಟ್ಟು ಹಾಕ್ಕೋಬೇಕೀಗ. ಗ್ಯಾಸ್ ಸ್ಲೋ ಇಟ್ಟು ಹಿಟ್ಟು ಹಾಕ್ಕೋಬೇಕು. ಇದಕ್ಕೆ ಹಿಟ್ಟು ಹಾಕ್ಕೊಂಡು ಬಿಡಬಾರ್ದು, ಹಂಗೆ ತಿಳ್ಕೋತಾ ಇರಬೇಕು ಅದನ್ನು, ಇಲ್ಲ ಅಂದ್ರೆ ಗಂಟು ಆಗಿಬಿಡ್ತೈತಿ. ಈ ಥರ ಮಾಡ್ಕೋಬೇಕು. ಜೋಳದ ಕಡುಬು ಚಲೋನೂ ಆಗ್ತೈತಿ, ರುಚಿಯಾಗಿ ಬರ್ತೈತಿ. ನೋಡ್ರಿ, ಒಂದ್ಸಲ ಟ್ರೈ ಮಾಡಿ. ಈ ಥರ ತಿಳ್ಕೊಬೇಕಾದ್ರೆ ಗಂಟು ಆಗಲ್ಲ. ಈ ಥರ ಬಂದೈತಿ. ನೋಡ್ರಿ, ಒಂದ್ಸಲ ತೋರಿಸ್ತೀನಿ ನಾನು. ಈ ಥರ ಗಟ್ಟಿ ಬಂದೈತಿ. ಒಂದು 5 ನಿಮಿಷ ಮುಚ್ಚಿಡ್ಬೇಕು. ಇದನ್ನು
ಒಂದು 5 ನಿಮಿಷ ಮುಚ್ಚಿಟ್ಕೊಂಡ್ಬಿಡೋಣ ಇದನ್ನು. ಇದು ಇವಾಗ ಆಗೈತಿ, ಈ ಥರ ಆಗೈತಿ. ಇದನ್ನು ಕಡುಬು ಮಾಡ್ಕೊತೀನಿ ನಾನೀಗ. ನೋಡ್ರಿ, ನಾನು ಈ ಥರ ಹಿಟ್ಟು ಹದವಾಗಿ ನಾದ್ಕೊಂಡೀನಿ. ಇದನ್ನೀಗ ಕಡುಬು ಮಾಡ್ಕೋಬೇಕು. ಈ ಥರ ನಾನು ಇದಕ್ಕೆ ಎಣ್ಣೆ ಹಚ್ಚತ್ತಿಲ್ಲ, ನೀರು ಹಚ್ಕೊಂಡು ಮಾಡ್ಕೊತೀನಿ. ಈ ಥರ ಪ್ರೆಸ್ ಮಾಡಿ ಈ ಥರ ಕಡುಬು ಮಾಡ್ಕೊತೀನಿ. ಇವಾಗ ಕಡುಬೆಲ್ಲ ಮಾಡ್ಕೊಂಡೆಣ್ಣೆ ನೋಡಿ ಯಾವ ಥರ ಅಂದಿದೆ ನೋಡಿ, ಚೆನ್ನಾಗಿ ಬಂದೈತಲ್ಲ. ಇದಕ್ಕೆ ಒಂದು ಒಗ್ಗರಣೆ ಹಾಕ್ತೀನಿ ಈಗ. ನಾನಿಲ್ಲಿ ಒಂದು ಕಡಾಂಗಿ ಇಟ್ಕೊಂಡೀನಿ. ಅದಕ್ಕೆ ಈಗ ನಾನು ಇದಕ್ಕೆ ಒಗ್ಗರಣೆ ಹಚ್ಚಕ್ಕೆ ಏನೈತಿ, ಒಂದು ಅರ್ಧ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಒಂದು 4 ಹೆಸರು ಉಳ್ಳಾಗಡ್ಡಿ ಅಷ್ಟೇ ತೊಗೊಂಡೆ. ಇದಕ್ಕೀಗ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋತೀನಿ. ಒಂದು 4 ಹೆಸರು ಕರಿಬೇವು ತೊಗೊಂಡೇನಿಲ್ಲಿ. ಸ್ವಲ್ಪ ಕುಟ್ಟಿ ತೊಗೊಂಡಿರೋ ಮೆಣಸಿನ್ಕಾಯಿ ಖಾರದ ಪುಡಿ, ಖಾರ ಐತಿ. ನಮಗೆ ಖಾರ ಬೇಕಾದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಒಂದು ಚುಟ್ಕಿ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಹಿಟ್ಟಿನಾಗ ಹಾಕಿರ್ತೀವಿ, ನಾವು ಹಾಕೋಲಿಲ್ಲ ಅಂದರೂ ನಡಿತೈತಿ. ಇದು ಒಗ್ಗರಣೆ ಆಗೈತಿ, ನಾನೀಗ ಹಾಕೋತೀನಿ. ಈ ಥರ ಎಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸಲ ತಿರುಗಿಸ್ಬಿಟ್ರೆ ಆಯ್ತು. ಇನ್ನೇನು ಕುದಿಸೋದಿಲ್ಲ, ಇದಕ್ಕೆ ನೀರು ಹಾಕೋದಿಲ್ಲ, ಏನೂ ಇಲ್ಲ. ಈ ಥರ ಮಾಡ್ಕೊಂಡ್ರೆ ಬರ್ತೈತಿ. ಈ ಥರ ಮಾಡ್ಕೋದೇ ಇದ್ರೂ ಕಡಕ್ಕಾಗಿ ಬೇಳೆ ಸಾಂಬಾರು ಅಂದ್ರೆ ದಿಪ್ಪಾಗಿ ಮಾಡಿರ್ತೀವಲ್ಲ ಸಾಂಬಾರು ಗಟ್ಟಿ ಹಂಗೆ, ಅದನ್ನು ಮಾಡ್ಕೊಂಡ್ರು ಅದ್ರೊಳಗೂ ಇದು ಕಡುಬ ಚಲೋ ಅನಿಸ್ತೈತಿ. ಒಗ್ಗರಣೆ ಹಚ್ಚಿ ತಿನ್ಬೋದು, ಬೇಳೆ ಸಾಂಬಾರ್ದಾಗೂ ತಿನ್ಬೋದು. ನಾವು ಇದೇ ಥರ ಮಾಡ್ಬೇಕು ಅನ್ನೋದೇನಿಲ್ಲ. ನಮಗೆ ಟೇಸ್ಟ್ ಬೇಕಾದ್ರೆ ಈ ಥರನೂ ಮಾಡ್ಕೋತಂತ ಹೇಳೋ ಸಂಬಂಧ ಇದನ್ನು ವೀಡಿಯೋ ಮಾಡಿದ್ನ. ನಮ್ಮ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡನಿ. ಈಗ ಒಂದು 2 ನಿಮಿಷ ಮುಚ್ಚಿಬಿಟ್ರೆ ಕಡುಬು ರೆಡಿ ಆಯ್ತು. ಇವಾಗ ಇದು ಆಗೈತಿ, ಟೊಮೆಟೊ ಬಾತ್ ಈ ಥರ ಬಂದೈತಿ ನೋಡ್ರಿ. ಈ ಥರ ಒಂದು ಅರ್ಜೆಂಟ್ದಾಗ ಮಾಡ್ಕೋಬೇಕಂದ್ರೆ ಈ ಥರ ಟೊಮೆಟೊ ಬಾತ್ ಮಾಡಿರಿ, ಸಖತ್ತಾಗಿ ಬರುತ್ತೆ ಹೇಳ್ಬೇಕಂದ್ರೆ. ಇದ್ರ ಮೇಲೆ ಒಂದು ನಿಂಬೆ ಹಣ್ಣಿದ್ರೆ ಆಯ್ತು, ಒಂದು ಸ್ವಲ್ಪ ಸಂಡಿಗೆ ಹುರ್ಕೊಂಡ್ರೆ ಬಗೆಹರಿತು, ಮಸ್ತಾಗಿ ಬರುತ್ತೆ ನೋಡ್ರಿ. ಯಾವ ಥರ ಬಂದೈತಿ ಅಂದ್ರೆ ಅದೇನು ಹೇಳೋ ಹಾಗಿಲ್ಲ, ಮಸ್ತಾಗಿ ಬಂದೈತಿ. ಇವಾಗ ನಾ ತಾಟಿ ಹಚ್ಚತೀನಿ. ಈ ಥರ ಬಂದೈತಿ. ನೀವು ಕೂಡ ಒಂದು ಸಲ ಮಾಡ್ಕೊಂಡು ನೋಡಿರಿ, ಏನೂ ಆಗೋದಿಲ್ಲ. ಆದರೆ ಜಾಸ್ತಿ ತಿರುವಂಗಿಲ್ಲ, ಒಡೆದು ಬಿಡ್ತಾವೆ ಕಡುಬ. ನೋಡ್ರಿ ಯಾವ ಥರ ಬಂದೈತಿ, ಚೆಂದ ಬಂದೈತಲ್ಲ. ಹೇಗಿದೆ, ಸಖತ್ತಾಗಿದೆಯಲ್ಲ ಇವತ್ತು ಊಟ. ನೀವು ಕೂಡ ಇದನ್ನು ಮಾಡ್ಬೋದು. ನಾ ಇವತ್ತು ಇದಕ್ಕೆ ಸಂಡಿಗೆ ಹುರ್ಕೊಂಡಿಲ್ಲ, ಉಪ್ಪಿನ ಕಾಟ ಹಚ್ಕೋತನು. ಈಗ ಅರ್ಜೆಂಟ್ ಐತಿ, ಪಾರ್ಲರ್ಗೆ ಬೇರೆ ಹೋಗಬೇಕಲ್ಲ, ಅದಕ್ಕೆ ನಾನು ಇಷ್ಟ ಮಾಡತ್ತೇನೆ. ಇವತ್ತು ಯಾವುದೇ ಆದ ಡ್ರಿಂಗ ಸ್ಮೂತಿ ಏನೂ ಮಾಡಿಲ್ಲ, ಇದಷ್ಟ ಮಾಡ್ಕೊಂಡನಿ. ಅರ್ಜೆಂಟ್ ಇತ್ತು, ಅದಕ್ಕೆ ಇದು ಊಟ ಇದಾಗೈತಿ. ನನ್ನ ಬೆಳಗಿನ ನಾಷ್ಟ ಇದಾಗೈತಿ, ಮಧ್ಯಾಹ್ನ ಊಟ ಇದು. ಹಂಗೆ ರೊಟ್ಟಿ ಚಪಾತಿನೂ ಮಾಡ್ಯಾರು, ಅದು ಐತಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗೈತಿ ನಂದು. ಓಕೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತಾರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಒಳ್ಳೆ ಟಿಪ್ಸ್ ಕೂಡ ಹೇಳ್ತೀನಿ. ಬಿಡದಂತೆ ಅದನ್ನು ಪೇರು ಹಣ್ಣಿಂದ ಕುದಿಸಿ ರಸನ ಕುಡೀರಿ, ಚಲೋ ಆಗ್ತೈತಿ. ನೀವು ಹೇಳ್ತೀರಿ ಕಮೆಂಟಲ್ಲಿ ಹೇಗಿದೆ ಅಂತ. ಹೇಳಬೇಕಂದ್ರೆ ಶುಗರ್ದವ್ರಿಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಜವಾರಿ ಪೇರು ಹಣ್ಣಿನ ಇಲ್ಲಿನ ರಸನ ಕುದಿಸಿಬಿಟ್ಟು ಕುಡೀರಿ. ಓಕೆ, ಟೇಕ್ ಕೇರ್, ಬಾಯ್. ಮತ್ತು ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ.